ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಡಭಾಗದಲ್ಲಿ ಇರ್ತಕ್ಕಂಥ ಸರ್ ನಮಸ್ತೆ. ಮಾಸ್ಕ್ ಹಾಕಬೇಕು, ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು. ಬನ್ನಿ ಸರ್, ಬನ್ನಿ ಸರ್. ನೀವು ಚೆನ್ನಾಗಿರ್ತೀವಿ
ಕಾರ್ಯಕ್ರಮ ಎಲ್ಲರಿಗೂ ಇದೆ, ದಯಮಾಡಿ. ಸ್ವಲ್ಪ ಶ್ರೀಯುತ ಎಚ್ ಕೆ ಪಾಟೀಲ್ ಶ್ರೀಲೋಕೇಶನ್ ಸದಸ್ಯರು ಕೆ ಎಚ್ ಮುನಿಯಪ್ಪ ಅವರ ವೇದಿಕೆಯಲ್ಲಿ ಬರಬೇಕು. ಈಶ್ವರ್ ಖಂಡ್ರೆ, ಕಾರ್ಯಾಧ್ಯಕ್ಷರು ಕೆಪಿಸಿಸಿ. ಇದೆಲ್ಲ ಎಲ್ಲ ಬಂದು ಕೂತ್ಮೇಲೆ ತಗೊಳ್ಳಿ ಪ್ಲೀಸ್, ದಯಮಾಡಿ ಪ್ಲೀಸ್. ಆಯ್ತು ಪ್ರೆಸ್ನವರ ಸ್ವಲ್ಪ ಎಲ್ಲ ಕೂತ್ಕೊಳ್ಳಿ, ನೀವೇ ಇದು ಕವರ್ ಮಾಡಿದ್ರೆ ಮತ್ತೆ ಗಲಾಟೆ ಪ್ಲೀಸ್. ನಮ್ಮ ಸಭಾಧ್ಯಕ್ಷರಾಗಿ ಕೆಲಸವನ್ನು ಮಾಡುವಂತ ಕೆ ಕೋಳಿವಾಡು ಪ್ಲೀಸ್, ವೇದಿಕೆ ಮುಂಭಾಗದಲ್ಲಿರುವಂತವರು ನೀವೆಲ್ಲ ನಿಮ್ಮ ಹಿಂದ್ಗಡೆ ಎಲ್ಲ ಉದ್ಯಮಗಳು ಆಗಮಿಸಿದ್ದಾರೆ.
ಬಂಧುಗಳೇ, ಸ್ವಲ್ಪ ಎಲ್ಲ ಶಿಸ್ತಿರ್ಬೇಕು. ಇಲ್ಲಿ ಯಾರು ಕೆಳಗಡೆ ಡಿಸ್ಟರ್ಬ್ ಮಾಡ್ಕೋಬೇಡಿ. ಇದನ್ನು ವೇದಿಕೆಯಲ್ಲಿರುವ ನಮ್ಮ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳು, ACC ಜನರಲ್ ಸೆಕ್ರೆಟರಿ ಆದ ರಣದೀಪ್ ಸುರ್ಜೇವಾಲಾಜಿ ಅವರೇ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸರ್, ಬೇಲಮನೆಯ ನಾಯಕರಾದಂಥ SR ಪಾಟೀಲ್ ಅವರೇ, ನಮ್ಮದೊಂದು ಕಮಿಟಿ ಇದೆ, ಆ ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಅಲ್ಲೋರ್ ಬೀರ್ಬಲಪ್ಪನವರಿದ್ದಾರೆ, ಮೊದಲು ಯಕ್ಷಿಯವರಿದ್ದಾರೆ ನಮ್ಮ ACC. ಇವತ್ತು ನಾನು ಬಂಗಾರಪ್ಪನವರ ಗರಡಿಲಿ ಬೆಳೆದಂತ ಈ DK ಶಿವಕುಮಾರ್ ಸುಮಾರು 10 ವರ್ಷದಿಂದ ಒಂದು ಗಾಳ ಹಾಕಿ ನಮ್ಮ ಗಾಳಿ ನಾನು ಈ ಮಂಜುನಾಥ್ ಗೌಡರೆಲ್ಲ ಸೇರಿ ಒಂದಿನ 10 ಗಂಟೆಗೆ ಸೇರಿ ಬೆಳಗಿನ ಜಾವ 3 ಗಂಟೆ ಗಂಟೆ ಗಾಳ ಹಾಕಿದ್ದೀನಿ. ನಾನು ಗಾಳಕ ಮೀನು ಕಳಿಸಲಿಲ್ಲ, ಕಚ್ಚಿದ್ರೆ ಇಷ್ಟೊತ್ತಿಗೆ ಮಾಜಿ ಮಂತ್ರಿ ಆಗಿರ್ತಿದ್ರು, ಕಚ್ಚಲೇ ಇಲ್ಲ. ಕೊನೆಗೆ ಈಗ ಬಳೆ ಹಾಕೊಂಡು ಎತ್ಕೊಂಡು ಬರಬೇಕಾದ ಪರಿಸ್ಥಿತಿ ಸೇರಿ. ಸೊ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ರಾಜಕೀಯದ ಗುರುಗಳ ಮಗನನ್ನ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಭಾಗ್ಯ ಅಂತ ಹೇಳಿದ್ರು. ಹೆಚ್ಚಿಗೆ ಮಾತಾಡೋದೇ ಅರ್ಥ ಇಲ್ಲ. ನಿನ್ನೆ ಒಂದು ಯೂತ್ ಕಾಂಗ್ರೆಸ್ ಸಭೆಯಲ್ಲಿದೆ, ಮೊನ್ನೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. ಬಹಳ ಯುವಕರುಗಳ ಬಗ್ಗೆ ಬಹಳ ಏನ್ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ ಸಲಹೆಗಳು ಹೇಳ್ಬೇಡ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಯಾವ್ದಪ್ಪ ಬಹಳ ಅದ್ಭುತವಾದಂತಹ ದಿನ ನಿಮ್ಮ ಜೀವನದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಒಬ್ಬೊಬ್ರು ಏನೇನೋ ಹೇಳ್ತಾ ಇದ್ರು. ಮನೆಗೆ ಒಟ್ಟಾರೆ ಎಲ್ಲ ಅಭಿಪ್ರಾಯ ಬಂದು ನಾನು ಹೇಳಿದೆ, ನಿನ್ನೆ ಆಗಿದ್ದೆಲ್ಲ ಹಿಸ್ಟ್ರಿ ಆಗೋಯ್ತು, ನಾಳೆ ಬರೋದೆಲ್ಲ ಫ್ಯೂಚರು. ನಿಮ್ ಕೈಲಿ ಇರ್ತಿದೋ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತಿದೆಯಲ್ಲ ದಿನ, ಪ್ರತಿಯೊಂದು ದಿನ ನಿಮ್ಮ ದಿನ, ಪ್ರತಿ ದಿನನೂ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಬಹಳ ಮುಖ್ಯ, ಇವತ್ತೇ ಬಹಳ ಇಂಪಾರ್ಟೆಂಟು ಅಂತ ಹೇಳಿ ಹೇಳಿದೆ. ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ನಿಮ್ಗಿರ್ಬೋದು, ನಮ್ಗಿರ್ಬೋದು, ಸ್ಟೇಜ್ ಮೇಲೆ ಇರ್ಬೋದು, ನಾವೆಲ್ಲರೂ ಕೂಡ ಪ್ರತಿಯೊಂದು ದಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ದೇವೆ, ಎಷ್ಟು ಜನನ ಕಾಂಗ್ರೆಸ್ ಪಕ್ಷಕ್ಕೆ ಆಡ್ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ದು ಏನು ಬಲ, ನಾವು ಯಾವ ರೀತಿ ಬಲ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ 100 ಜನ ಕಾರ್ಯಕರ್ತರನ್ನ ಇವತ್ತು ಸೇರ್ಪಡೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. 100 ಇರ್ಬೋದು, 1000 ಇರ್ಬೋದು. ಬಹಳ ಜನ ಕೂಡ ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ, ಲೈವ್ ಕೂಡ ಆಗ್ತಾ ಇದೆ, ಈ ಒಂದು ಸಮಾರಂಭ ನೋಡ್ತಾ ಇದೆ. ನಾವು ಸಾಮಾನ್ಯವಾಗಿ ಮಧು ಬಂಗಾರಪ್ಪನವ್ರನ್ನ ಬೆಂಗಳೂರು ಕಾಂಗ್ರೆಸ್ ಕಚೇರಿ ಸೇರಿಸ್ಕೊಳ್ಬೋದಾಗಿತ್ತು. ಆದ್ರೆ ನಾವು ಮಧು ಬಂಗಾರಪ್ಪನವರು ಒಂದು ವ್ಯಕ್ತಿಯಾಗಿ ಸೇರಿಸ್ಕೊಡ್ತಾ ಇಲ್ಲ, ಒಂದು ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಈ ಭಾಗದಲ್ಲಿ ಎಲ್ಲ ಸೇರಿ ರಾಜ್ಯದ ಒಂದು ಮಧ್ಯ ಭಾಗದಲ್ಲಿ ಅವರ ದೊಡ್ಡ ಅನುಯಾಯಿ ತಂಡ, ಅವರ ತಂದೆ ಅನುಯಾಯಿ ತಂಡ ಇದೆ. ಅವರ ತಂದೆ ಬೇರೆ ಪಾರ್ಟಿಗೆ ಹೋದಾಗ ನನಗಾದಷ್ಟು ದುಃಖ ಇನ್ನೊಂದಿಲ್ಲ. ಒಂದನೇ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ರಾಜಕಾರಣ ನಾನು ಅವರ ಜೊತೆಗೆ ವಿದ್ಯಾರ್ಥಿ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಆಗ ಬಸವಣ್ಣಪ್ಪನವರು, ನಮ್ಮ ಬಳ್ಳಾರಿ ರಾಮಪ್ಪನವರು, 5 ಜನ ಅವರ ಜೊತೆಗೆ ಕೊನೆಗೆ ಉಳ್ಕೊಂಡಿದ್ರು. ಆಗ ಕೂಡ ವಿದ್ಯಾರ್ಥಿ ನಾಯಕರಾಗಿ ನಾನು ಅವರ ರೂಮಲ್ಲೇ ರಾಜಕಾರಣ ಮಾಡಿ ಅವರು ನನಗೆ ಆಶ್ರಯ ಕೊಟ್ಟು ಆಗ ಇದರಲ್ಲಿ ನಾವು ಜೊತೆಗೆ ಬೆಳೆದು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ರು. ಆಗ ಎಲ್ಲ ಇತ್ತು.
ಮುಖ್ಯಮಂತ್ರಿ ಆದ್ರು. ಅದನ್ನ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಹೆಂಗ್ ಮಂತ್ರಿ ಅದೇ ಹೆಂಗ್ ಮಂತ್ರಿ ಮಾಡಿದ್ರು ನನ್ನ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಅದನ್ನ ಈ ಸಂದರ್ಭದಲ್ಲಿ ಬೇಡ. ಆದ್ಮೇಲೆ ಅವನ ಮುಖ್ಯಮಂತ್ರಿ ಸ್ಥಾನದಿಂದ ಬಂಗಾರಪ್ಪನ ಇಳಿಸುವಂತ ಕಾಲ ಬಂತು. ಇಳಿಸಿದ್ರು. ಆಗ ಕೊನೆಗೆ ನಾನು ಬಂಗಾರಪ್ಪನವರ ಜೊತೆಲಿದ್ದವನು, ಅವ್ರು ಮಂತ್ರಿ ಆಗಿದ್ದವನು, ಬೇಕಾದಷ್ಟು ಭಿನ್ನಾಭಿಪ್ರಾಯಗಳು ಆಗ ಮಧ್ಯೆ ಬಂತು ಬೇರೆ ಬೇರೆಯವ್ರಿಗೆ. ಆದ್ರೆ ನಾನು ಭಿನ್ನಾಭಿಪ್ರಾಯ ಮಾಡ್ಕೊಳಕ್ ಹೋಗಿಲ್ಲ. ನಾನು ಹೋಗಿ ನಾನು ಮತ್ತು ಬೆಳ್ಳಿಯಪ್ಪ, ನಮ್ಮ ಮಂತ್ರಿಗಳಾಗಿದ್ದಂಥ ಬೆಳ್ಳಿಯಪ್ಪನವರು, ಅವರು ಮಂತ್ರಿ ಆಗಿದ್ರು ಕೂರ್ನವರು, ನಾವಿಬ್ರು ಹೋಗಿ ಬಂಗಾರಪ್ಪನವ್ರು ಕೇಳಿದ್ರು, ಈಗ ನಿನ್ನ ಮಂತ್ರಿ ಇಂದ ಹಿಡಿದಿದ್ದಾರೆ, ನೀವು ಬೇರೆ ಪಾರ್ಟಿಗೆ ಸೇರಕ್ಕೆ ಆಲೋಚನೆ ಮಾಡ್ತಾ ಇದ್ದೀರಿ, ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರು. ನಾವಿಬ್ರು ಹೋಗಿ ಅವ್ರನ್ನ ಕೇಳಿದ್ರು ಮನೇಲಿ. ಅವ್ರು ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನನ್ನ ಜೊತೆ ನೀನು ಬರಬೇಡ, ನೀನು ಎಸ್ ಎನ್ ಕೃಷ್ಣ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರು ಅಂತ ಹೇಳಿ ನನ್ನ ಕಾಂಗ್ರೆಸ್ ಅವೇನಾದ್ರು ನೀನು ನನ್ನ ಜೊತೆ ಹಿಂದೆ ಬಾ, ನಾನು ಬೇರೆ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ನಾನು ಏನು ಯೋಚನೆ ಮಾಡ್ತಿದ್ದ ನನಗೆ ಗೊತ್ತಿಲ್ಲ. ಜಾರ್ಜ್ ಅವರು, ನಜೀರ್ ಅವರು, ಗುತ್ತೇದಾರ್ ಮಾಡಿದ್ರೆಲ್ಲ ಅವ್ರ ಜೊತೆ ಉಳ್ಕೊಂಡ್ರು. ನನಗೆ ಬೆಳ್ಳಿಯಪ್ಪ ಮಾತ್ರ ನೀನು ಕಾಂಗ್ರೆಸ್ ನಲ್ಲೇ ಇರಬೇಕು ಅಂತ ಹೇಳಿ ನನಗೆ ಬಂಗಾರಪ್ಪನವರು ಅವತ್ತಿನ ಕಾಲದಲ್ಲಿ ಹೇಳಿದ್ರು. ನನಗೆ ಇವತ್ತು ನೆನಪಾಗ್ತಾ ಇದೆ. ಇವತ್ತು ಅವರ ಸುಪುತ್ರನಿಗೆ ಅವರು ನಮ್ಮ ಪಕ್ಷ ಬಿಟ್ಟಾಗ ಬೇರೆ ಬೇರೆ ಪಾರ್ಟಿಗೆ ಸೇರ್ಕೊಂಡಾಗ ಮನಸ್ಸಿಗೆ ಬಹಳ ನೋವ್ತಾ ಇತ್ತು. ಕೊನೆಗೆ ಅವರೇ ನಮ್ಮ ಪಕ್ಷಕ್ಕೆ ತಿರ್ಗಾ ವಾಪಸ್ ಬಂದು ಸುದರ್ಶನ್ ಅವರೆಲ್ಲ ನನ್ನ ಜೊತೆ ಕರ್ಕೊಂಡು ಬಂದು ಅವತ್ತು ನಮಗೆ ವಿರೋಧ ಪಾರ್ಟಿನೇ ಇರಲಿಲ್ಲ, ನಮಗೆ ಸ್ಥಾನವೇ ಇರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಾರ್ಟಿ ಸ್ಥಾನ ನಮ್ಗೆ ಅವಕಾಶ ಇರಲಿಲ್ಲ. ಅವ್ರ ಜೊತೆ ಶಾಸಕರು ಸೇರ್ಕೊಂಡಾಗ ನಮಗೆ ಅದಿರುಟ್ಟು ನಮಗೆ ವಿರೋಧ ಪಕ್ಷದ ಸ್ಥಾನ ನಮ್ಮ ಪಕ್ಷಕ್ಕೆ ಅವತ್ತು ಸಿಕ್ತು. ಸೊ ಹಂಗೆ ಎಲ್ಲೋದು ಕೊನೆಗೆ ಮಳೆ ಏನು ಬಿರಲಿ ಏನೇ ಆಗಲಿ ಕೊನೆಗೆ ಸಮುದ್ರಕ್ಕೆ ಸೇರಲೇಬೇಕಲ್ಲ. ಹಾಗೆ ಇವತ್ತು ಮಧು ಬಂಗಾರಪ್ಪನ ಕಾಂಗ್ರೆಸ್ ಪಕ್ಷದ ಈ ಸಮುದ್ರಕ್ಕೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಒಂದು ತಿಳ್ಕೊಳ್ಳಿ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ. ಯೂತ್ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಪ್ರಧಾನಮಂತ್ರಿ ಆಗಿದ್ದರು. ನಾನು ವಿನಯ್ ಕುಮಾರ್ ನಮ್ಮ ಕೇರಳದ ನಮ್ಮ ರಮೇಶ್ ಇರ್ತಾರೋ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಸಮಾವೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಸಮಾವೇಶ ಮುಗಿದ್ಮೇಲೆ ಇವತ್ತು ಹೆಂಗೆ ನಿಮ್ಮ ಎಲ್ಲ ಡಿವಿಷನ್ ವೈಸ್ ಸಮಾವೇಶ ಇಲ್ಲಿ ಇಟ್ಕೊಂಡಿದೀವಲ್ಲ ಆ ರೀತಿ ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಏನಾಯ್ತು ಅಂದ್ರೆ ಆದ್ಮೇಲೆ ಒಂದೊಂದು ರಾಜ್ಯದವ್ರನ್ನ ಕರೆಸಿ ಸಾಯಂಕಾಲ ಆದ್ಮೇಲೆ ರಾಜೀವ್ ಗಾಂಧಿ ಅವರು ಏನಾದ್ರು ರೆಪ್ರೆಸೆಂಟೇಷನ್ ಇದೆಯಾ ಮತ್ತೊಂದು ಅಂತ ಕೇಳೋದು, ಒಂದು ಫೋಟೋ ಗಿಡ ನಮ್ಮನ್ನ ಇಳಿಸಿ ಕಳಿಸೋದು, ಅದೊಂದು ಪದ್ಧತಿ ಇತ್ತು. ಇವತ್ತು ಡೆಲ್ಲಿ ಇದೆ, ಮೊದಲಿಂದಲೂ ಅದು ನಡ್ಕೊಂಡು ಬರ್ತಾ ಇತ್ತು, ಒಂದು ಫೋಟೋ ಹಿಡಿದು ಕಳಿಸೋದು. ಕೊನೆಗೆ ನಮ್ಮನ್ನೆಲ್ಲ ಇದಕ್ಕಿದ್ದಂಗೆ ಕರೆದ್ರು. ಆಗ ಬೆಳಗ್ಗೆ ರಾತ್ರಿ ಲೇಟ್ ಆಗೋಯ್ತು, ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡೋದು. ಆಗ ಜನತಾ ದರ್ಶನ ಅಂತ ಬೇರೆ ನಡೀತಾ ಇತ್ತು. ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ಬಂದವರೆಲ್ಲ ಮೀಟ್ ಮಾಡ್ತಾರೆ ಪೇಪರಲ್ಲಿ. ನಾವೆಲ್ಲ ಕ್ಯೂ ನಿಂತಿದ್ದೋ, ಆಂಧ್ರ, ಕೇರಳ, ತಮಿಳುನಾಡು, ಕರ್ನಾಟಕ ಎಲ್ಲ ಕ್ಯೂ ನಿಂತ್ಕೊಂಡಿತ್ತು. ಸುಮಾರು 10-11 ಗಂಟೆ ಆಯಿತು. 11 ಗಂಟೆ ಆದಾಗ ಏನಾಯ್ತು, ಇದಕ್ಕಿದ್ದಂಗೆ ನಮ್ಮ ಕ್ಯೂ ನಿಂತೋಗ್ಬಿಟ್ಟು 7 ರೇಸ್ ಕೋರ್ಸ್ ರೋಡಲ್ಲಿ ಕ್ಯೂ ನಿಂತೋಗ್ಬಿಟ್ಟು ಸ್ವಲ್ಪ ಸೆಕ್ಯೂರಿಟಿ ಆಗ್ತದೆ ಅಂತ ಜಾಸ್ತಿ ಆಗಿತ್ತು. ಇಂದಿರಾ ಗಾಂಧಿ ಅವರು ಕೂಡ ಅಷ್ಟೊತ್ತಿಗೆಲ್ಲ ಹತ್ಯೆ ಆಗಿದ್ದು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಹತ್ಯೆ ಆಗಿ ಆಗ ಕ್ಯೂ ನಿಂತೋಯ್ತು. ನಮ್ಗೆ ಗೊತ್ತಾಗಲಿಲ್ಲ ಏನು ಕ್ಯೂ ನಿಂತು ಅಂತ. ಆ ಗೇಟ್ ಹತ್ರ ಒಂದು ಅಂಬಾಸಿಡರ್ ಕಾರು ಬಂದು ನಿಂತ್ಕೊಂಡು ಒಬ್ರು ಹಿರಿಯರು, ಬಹಳ ಮುಸಲಿ ವಯಸ್ಸಾದ ಹಿರಿಯರು ಬಂದರು. ಅವ್ರು ನೋಡಿದ ತಕ್ಷಣ ಸೆಕ್ಯೂರಿಟಿಯವರೆಲ್ಲ ಹೋಗಿ ಬಾಗಿಲ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಸೀದಾ ಹೊರಗಡೆ ಕರ್ಕೊಂಡು ಒಂದು ರಾಜೀವ್ ಗಾಂಧಿ ಅವರು ನಮ್ಮ ಎಲ್ಲರ ಹತ್ರನೂ ಬೇರೆಯವರು ಅಷ್ಟೊತ್ತಿಗೆ ಕೇರಳ ಅವರೆಲ್ಲ ಮುಂದಿದ್ದು, ನಮ್ಗಿನ್ನ ಮುಂಚಿದಾಗ ಹೋಗಿದ್ದು, ಅವರೆಲ್ಲ ಫೋಟೋ ಇಸ್ಕೊಂಡು ಅರ್ಜಿ ತಗೊಂಡು ಮಾತಾಡ್ತಾ ಇದ್ರು. ಅವ್ರು ಬಂದೇನೋ ಕಿವಿಲಿ ಹೇಳಿದ ತಕ್ಷಣ ರಾಜೀವ್ ಗಾಂಧಿ ಅವರು ಬಿಟ್ಬಿಟ್ಟು ತಕ್ಷಣ ವಯಸ್ಸಾದಂತ ಹಿರಿಯರ ಹತ್ರಕ್ಕೆ ಹೋದ್ರು. ಆಮೇಲೆ ಅವ್ರು ಕರ್ಕೊಂಡು ಕೊನೆಗೆ ಹೊರಗಡೆ ಕರ್ಕೊಂಡು ನಾವು ಸಭೆ ಎಲ್ಲ ನಮ್ದು ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ರು.
ನಮ್ದು ಕರ್ನಾಟಕದ ಬಂತು. ನಾವು ಕೇಳೋ ರಾಜೀವ್ ಗಾಂಧಿ ಅವ್ರನ್ನ, ಏನು ಇದಕ್ಕೆ ನಿಲ್ಲಿಸ್ಬಿಟ್ರಲ್ಲ, ತಿರ್ಗಾ ಹೋದ್ರಲ್ಲ. ಇಲ್ಲ ಇಲ್ಲ, ಅವ್ರು ಬಂದಿದ್ದು ಬಾಬು ಜಗಜೀವನ್ ರಾಮ್ನವರು ಬಂದ್ರು. ನಮ್ಮ ತಾಯಿಯವ್ರಿಗೂ ಭಿನ್ನಾಭಿಪ್ರಾಯ ಬಂದ್ಬಿಟ್ಟು ಮಧ್ಯದಲ್ಲಿ ಹೋಗಿ ಬೇರೆ ಪಾರ್ಟಿ ಅಂತ ಕಟ್ಕೊಂಡ್ರು. ಈಗ ಅವ್ರು ಬಂದು ನನ್ಗೆ ಎಷ್ಟೋ ಸತಿ ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂತೆ, ನನ್ನ ಪಿ ಎಗಳಿಗೆಲ್ಲ ಇಂಟರ್ವ್ಯೂ ಕೇಳಿದಂತೆ. ಇಂಟರ್ವ್ಯೂ ಕೇಳಿದಾಗ ನನ್ನ ಪಿ ಎಗಳು ಸರಿಯಾಗಿ ನನಗೆ ವಿಷಯ ತಿಳಿಸ್ಲಿಲ್ಲ. ಇವತ್ತು ನಿಮ್ಮನ್ನೆಲ್ಲ ಸಾರ್ವಜನಿಕ ಸಭೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಪೇಪರ್ ಇರ್ತಂತೆ. ಕೊನೆಗೆ ಕೇಳದೆ ಕೊನೆಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ತಂದೆ ನಾನೇ ಬರ್ತಿದ್ದಲ್ಲ ಬಾಬೂಜಿ ಅಂತ ಕೇಳಿದವ್ರಿಗೆ, ಇಲ್ಲ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ನನಗೆ, ನಾನು ಸಾಯೋದ್ರೊಳಗೆ ನಾನೊಬ್ಬ ಕಾಂಗ್ರೆಸ್ಸಿನ ಸಾಯ್ಬೇಕು, ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೇನೆ ಅಂತ ಹೇಳಿ ಹಂಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ತ್ರಿವರ್ಣ ಧ್ವಜ ಕಾಂಗ್ರೆಸ್ಸಿನ ಮಾತ್ರ ಸಾಧ್ಯ, ಯಾರು ಇದನ್ನ ಮೈ ಮೇಲೆ ಹಾಕೊಳ್ಳಿಕ್ಕೆ ಸಾಧ್ಯ. ಆಗಿದ್ದಕ್ಕೆಲ್ಲ ಬಿಡುಗಡೆ, ಇಲ್ಲದೆಲ್ಲ ಮತ್ಬಿಡಿ. ಈಗ ಕಾಂಗ್ರೆಸ್ ಪಕ್ಷ, ನಿಮ್ಮ ಪಕ್ಷ ಇತಿಹಾಸ ಇದೆ, ಇದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟೈಮಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಮತ್ತೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಆಳುವಂತ ಶಕ್ತಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬರ್ತದೆ. ಅದಕ್ಕೆ ನೀವೆಲ್ಲ ಸೇರಿ ಸಹಾಯ ಮಾಡಬೇಕು. ಇವತ್ತಿಂದ ಒಬ್ಬೊಬ್ಬ ಎಷ್ಟೆಷ್ಟು ಜನನ ಬೇರೆ ಪಾರ್ಟಿಯಿಂದ ಕಾರ್ಯಕರ್ತ ದೊಡ್ಡ ನಾಯಕರುಗಳು ಬಗ್ಗೆ ಚಿಂತೆ ಮಾಡೋದು ಬೇಡ. ಹಳ್ಳಿ ಮತದಾರ ಇರ್ತಾರಲ್ಲ, ಅವನ್ನ ಹೊಸದಾಗಿ ನೀವು ಸೇರ್ಪಡೆ ಮಾಡಂತ ಒಬ್ಬೊಬ್ಬ 10 ಜನ 20 ಜನ 30 ಜನನ ಈ ಪಕ್ಷಕ್ಕೆ ಸೇರಿಸುವಂತ ಕೆಲಸ ಆಗಬೇಕು. ಹೇಳಿದ್ರು ನಮ್ದು ಹೇಳಿ ಜೋಡಿಸ್ಬೇಕು, ಜನರನ್ನ ನಾವು ಜೋಡಿಸ್ಬೇಕು. ಈ ನಿಟ್ಟಿನಲ್ಲಿ ಹೋಗಿ ರಾಜ್ಯದ ರಾಜಕಾರಣ, ರಾಷ್ಟ್ರದ ರಾಜಕಾರಣ ಎಲ್ಲ ಮಾತಾಡೋಣ. ಬಹಳ ಜೊತೆ ಯಾರ್ಯಾರು ಬಂದಿದ್ದೀರಿ ಅವ್ರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಾವು ಸ್ವಾಗತ ಮಾಡಿದ್ದೇವೆ. ನಿಮ್ಮ ಹೊಸಬ್ರು ಹಳಬ್ರು ಅನ್ನೋದಲ್ಲದೆ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಚಿಹ್ನೆ ಹಿಡಿದು ಸದಸ್ಯರಾದ್ರು ಅಂತಂದ್ರೆ ಸೀನಿಯಾರಿಟಿ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಅಂತ ಕೆಲಸ ನಾವು ಮಾಡ್ತೇವೆ. ಎಲ್ಲರಿಂದಲೂ ಕೂಡ ಶಕ್ತಿ ಆಗಬೇಕು. ನನಗೆ ನಂಬಿಕೆ ಇದೆ, ಇದು ಬರೀ ಒಂದು ಶಿವಮೊಗ್ಗ ಸ್ವರ್ಗಕ್ಕೆ ಉತ್ತರ ಕರ್ನಾಟಕಕ್ಕೆ ಸೀಮಿತ ಅಲ್ಲ. ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ತತ್ವ, ನಮ್ಮ ದೇಶದಲ್ಲಿ ನಮ್ಮ ಪಕ್ಷದಲ್ಲಿರುವಂತಹ ಒಂದು ನಾಯಕತ್ವ, ಇವೆಲ್ಲ ಸೇರಿ ಬಹಳ ಮುಖ್ಯವಾದದ್ದು. ಎಲ್ಲ ಹಿರಿಯ ನಾಯಕರುಗಳು ಇಲ್ಲಿ ಬಂದು ಎಲ್ಲರಿಗೂ ಮಾತಾಡೋಕೆ ಅವಕಾಶ ಸಿಗ್ತೇ ಇರ್ಬೋದು, ಆದರೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನೀವೆಲ್ಲ ಕೂಡ ಗಮನ ಇಟ್ಕೊಳ್ಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಸಮ್ಮುಖದಲ್ಲಿ ಇವತ್ತು ನಿಮ್ಮನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೇವೆ. ನಿಮ್ಗೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಶುಭ ಹಾರೈಸಿ, ನಿಮ್ಮ ಗುರಿ ನಂದು 125 130 ಅಲ್ಲ, ನನ್ನ ಗುರಿ, ನಮ್ಮ ಗುರಿ 224 ನಮ್ಮ ಗುರಿ. 224 ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷವನ್ನ ಗೆಲ್ಲಲಿಕ್ಕೆ ನಮ್ಮ ಎಲ್ಲ ತರದ ಪ್ರಯತ್ನ ಹೋರಾಟ ನಡೀಬೇಕು ಅಂತೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಸ್ವಾಗತಿಸಿ ನನ್ನ ಮಾತು. मधु बंगालप्पा जी, मंच पर विराजमान, और अब भविष्य भी एक दूसरे से जुड़ा। मधु को मैं ये कह रहा था कि आप एक ब्रिज हैं, एक सेतु हैं, इतिहास को भविष्य से जोड़ने का। और जब ये दोनों जुड़ जाएंगे तो कांग्रेस और ज्यादा मजबूत होकर बेंगलोर से हुगली तक, शिमोगा से लेकर प्रदेश के हर कोने तक न केवल सत्ता में होगी पर सेवा कर रही हो। और ऐसा मुझे विश्वास है कि हर गरीब, हर पिछड़े, हर बैकवर्ड साथी तक जाकर, हर दलित, हर किसान तक जाकर, हर नौजवान तक जाकर मधु भाई कांग्रेस का ये संदेश लेकर जाएंगे। आज सुबह ही मधु बंगालप्पा जी और एक और हमारे दोस्त, उनका नाम भी मधु है, वो अब तेलंगाना के कार्यकारी अध्यक्ष हैं, मधु गौड़ याक्षी साहब, हम तीनों मिलकर यही बात कर रहे हैं। मुझे मालूम है कि मधु बंगालप्पा जी एक बहुत बड़ा कार्यक्रम करना चाह
चाहते थे शिमोगा में, और राहुल गांधी जी ने भी विशेष तौर से आपको अपना आशीर्वाद दिया, प्यार दिया, समर्थन दिया। पर कोरोना की वजह से, कोविड की वजह से हम वो कार्यक्रम अभी नहीं कर पाए। पर मधु भाई, मुझे विश्वास है कि बहुत जल्द आप ये कार्यक्रम करेंगे, और जब आप ये कार्यक्रम करेंगे तो पूर्व मुख्यमंत्री सिद्धारमैया साहब का, जी के शिव कुमार जी का आशीर्वाद और समर्थन तो आपको मिलेगा ही, श्रीमती सोनिया गांधी और श्री राहुल गांधी जी का भी प्यार और समर्थन इसी तरह से आपके साथ है। मधु भाई को मैं केवल एक ही बात कहूंगा, एक अंग्रेजी की कहावत है, यू हैव वेरी टॉल शूज टू फिल अप। बंगारप्पा साहब का इंदिरा जी से, संजय गांधी जी से, राजीव गांधी जी से, सोनिया गांधी जी से एक विशेष उनका आपके परिवार का लगाव रहा, और कर्नाटक की तरक्की के लिए आपके पिता ने, गरीब और पिछड़े वर्गों की तरक्की के लिए आपके पिता ने, किसान और युवा को आगे बढ़ाने के लिए आपके पिता ने जो कार्य किए, हमें उन्हें और मजबूती से आगे लेकर जाना है। और कांग्रेस का ये रास्ता है, और मुझे ये विश्वास है कि कांग्रेस का वो तिरंगा झंडा जो सिद्धारमैया साहब ने, शिव कुमार साहब ने, एच.के. पाटिल साहब ने, एस.आर. पाटिल साहब ने, मुनियप्पा साहब ने, आलमगीर भद्रप्पा साहब ने, और सब कांग्रेस के लोगों ने जो आज मिलकर एक बार फिर आपके हाथ में दिया है, उस झंडे को आप आसमान की ऊंचाई पर ले जा पाएंगे सेवा भाव से, ऐसा मुझे विश्वास है। आप सबको मेरी बहुत बहुत शुभकामनाएं। मधु भाई, आपको भी बहुत बहुत शुभकामनाएं। और मुझे ये विश्वास है कि आपके और बहुत सारे हजारों लाखों आपके साथियों के कांग्रेस में शामिल होने से कांग्रेस और ज्यादा मजबूत होगी, और वो रास्ता जो सेवा का और संकल्प का जो हमने स्वप्न देखा है कर्नाटक की, वो बहुत जल्द हम मिलकर पूरा कर पाएंगे। जय हिंद, धन्यवाद, सबको नमस्कार। ಕಾಂಗ್ರೆಸ್ನ ಅಭಿಮಾನಿಗಳೇ, ಕಾಂಗ್ರೆಸ್ನ ನಾಯಕರುಗಳೇ, ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಂಗಾರಪ್ಪನವರ ನೆನಪು ಕಾಂಗ್ರೆಸ್ನಲ್ಲಿ ಸದಾಕಾಲ ಇದೆ. ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಿದಂಥ ಆ ದೊಡ್ಡ ಅವಕಾಶದಲ್ಲಿ, ಅದು ಆಶ್ರಯ ಇರ್ಬೋದು, ಆರಾಧನೆ ಇರ್ಬೋದು, ಅಂಥ ಕಾರ್ಯಕ್ರಮಗಳನ್ನು ನಾವು ನೆನಪು ಮಾಡಿಕೊಂಡಾಗ ಬಂಗಾರಪ್ಪನವರು ನೆನಪು ಬರ್ತದೆ, ಕಾಂಗ್ರೆಸ್ ನೆನಪು ಬರ್ತದೆ, ಇಂದಿರಾ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, ರಾಜೀವ್ ಗಾಂಧಿ ಅವರ ಬಗೆಗೆ ಅವರು ಹೊಂದಿರತಕ್ಕಂಥ ಆ ಅಭಿಮಾನವನ್ನು ಈ ಸಂದರ್ಭದಲ್ಲಿ ತಾವು ಯಾರು ನೆನಪು ಹಾರಿಲ್ಲ. ಇಂದಿರಾ ಗಾಂಧಿ ಅಂದರೆ ಚಪ್ಪಲಿ ಹೊಡಿತೀರಿ, ಸೋನಿಯಾ ಗಾಂಧಿ ಅಂದರೆ ಚಪ್ಪಲಿ ಹೊಡಿತೀರಿ, ರಾಜೀವ್ ಗಾಂಧಿ ಅಂದರೆ ಚಪ್ಪಲಿ ಹೊಡಿತೀರಿ, ಕಾಂಗ್ರೆಸ್ ಅಂದರೆ ಚಪ್ಪಲಿ ಹೊಡಿತೀರಿ ಅಂದರೆ ಮಧು ಬಂಗಾರಪ್ಪನವರು ಬೇಗ ಕಾಂಗ್ರೆಸ್ಗೆ ಬರಬೇಕು ಅನ್ನುವಂಥ ತವಕಲ್ಲಿ ಮಾಡಿತ್ತು. ಇವತ್ತು ಅದು ಸಾಕಾರಾಗಿದೆ. ಸನ್ಮಾನ್ಯ ಸುರ್ಜೇವಾಲಾ ಹೇಳಿದ ಹಾಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಹಾಗೂ ಆಶೀರ್ವಾದ ಅವ್ರ ಮೇಲೆ ಇರ್ತದೆ, ವೇದಿಕೆ ಮೇಲೆ ಇದ್ದವರೆಲ್ಲರಿಗೂ ಸಹಕಾರ ಇರ್ತದೆ. ನನಗೊಂದು ಭಾಳ ಸಂತೋಷ ಆಯಿತು. ನಾನು ಅಲ್ಲಮ್ಮವ್ರಿಗೆ ಹೇಳ್ತಿದ್ದೆ, ನೋಡಿ, ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ವಿಷಯ ಗೊತ್ತಾಗ್ತಾವೆ. ಈಗ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಮ್ಮ ಶಿವಕುಮಾರ್ ಅವರು ಅಲ್ಲೇ ಹೇಳ್ತಿದ್ರು, ಎಲ್ಲರೂ ಮತ್ತೆ ಕಾಂಗ್ರೆಸ್ಗೆ ಬರಬೇಕು ಅಂತಾರ್ರಿ, ಈ ತ್ರಿವರ್ಣ ಧ್ವಜದ ಕೆಳಗೆ ಇರ್ಬೇಕಂತಾರ ಕೇಳ್ತಿದ್ರು. ಅದ್ರ ಪರಿಣಾಮ ಆಗಿರ್ತಿರ್ಲಿಲ್ಲ. ಬಾಬು ಜಗಜೀವನ್ ರಾಮರ ನೆನಪು ಮಾಡಿಕೊಂಡು ಆ ಐತಿಹಾಸಿಕ ಘಟನೆ, ಇವತ್ತೇನು ರಾಜೀವ್ ಗಾಂಧಿ ಅವ್ರನ್ನ ಅವರು ಬಂದು ಭೇಟಿ ಆದದ್ದು, ಅವ್ರ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದು, ಆ ಸಮುದಾಯ, ದೊಡ್ಡ ಸಮುದಾಯದ ನಾಯಕರು, ಆ ಸಮುದಾಯ ಎಲ್ಲ ಕಾಂಗ್ರೆಸ್ಸಿಗೆ ಬರಬೇಕು, ಕಾಂಗ್ರೆಸ್ಸಿನ ಜೊತೆಗೆ ಇರಬೇಕು ಅನ್ನುವಂಥ
ಆ ಅಭಿವ್ಯಕ್ತಿಯನ್ನ ಅವ್ರೇನು ಮಾಡಿದ್ದಾರೆ ಅದನ್ನ ಆ ಐತಿಹಾಸಿಕ ಘಟನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಒಂದು ದೊಡ್ಡ ಇತಿಹಾಸವನ್ನು ತೆರೆದಿದ್ದೇನೆ. ಅದಕ್ಕಾಗಿ ನಿಮಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಮಧುಬಂಗಾರಪ್ಪನವರೇ, ಸಮಯ ಇಲ್ಲ, ನಾವೆಲ್ಲ ದೊಡ್ಡ ಸಭೆಗೆ ಹೋಗಬೇಕಾಗಿದೆ. ನಿಮಗೆ ದೊಡ್ಡ ಭವಿಷ್ಯ ಇದೆ. ನಾನು ನಿಮ್ಮನ್ನು ಭೇಟಿಯಾಗಿದ್ದೆ. ನೀವು ನಮ್ಮ ಪಕ್ಷ ಬಿಟ್ಟು ನಮ್ಮ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸ್ವರೂಪದ ಹತ್ರ ಇರ್ತಕ್ಕಂಥ ಆ ಬ್ರಿಡ್ಜ್ ಹತ್ರ ಸನ್ಮಾನ್ಯ ಚಂದ್ರಪ್ಪಗೌಡರು ನಾವು ನಿಮ್ಮ ಗಾಡಿಯಲ್ಲಿ ಏನೋ ನಿಂತಿತ್ತು, ನಾವು ನಿಲ್ಲಿಸಿ ನಾವು ಮಾತನಾಡಿದ್ವಿ. ಆ ಸಂದರ್ಭದಲ್ಲಿ ಒಂದೇ ಹೇಳಿದೆ ನಾನು, ಬಹುಬೇಗ ಯಜಮಾನರು ಮತ್ತೆ ನಮ್ಮ ಪಾರ್ಟಿ ಬರುವಂಗಾಗುತ್ತೆ, ನೀವೆಲ್ಲ ನಮ್ಮ ಪಕ್ಷದ ಶಕ್ತಿ ಆಗಬೇಕು ಅನ್ನೋಂಥ ಮಾತನ್ನ ಅದು ಇವತ್ತು ಸಾಧ್ಯವಾಗಿದೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತಾ, ನಿಮ್ಮಲ್ಲಿ ಇರ್ತಕ್ಕಂಥ ಆ ದೊಡ್ಡ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯವನ್ನು ನಮ್ಮ ಪಕ್ಷನೂ ಬಳಕೆ ಮಾಡ್ಕೊಳ್ತದೆ. ನೀವು ಜನ ಅನುರಾಗಿಯಾಗಿ, ತಾವು ದೊಡ್ಡ ಶಕ್ತಿಯಾಗಿ, ಕಾಂಗ್ರೆಸ್ನ ಮುಖಂಡರಾಗಿ ಕಾಂಗ್ರೆಸ್ ಬೆಳೆಸೋದಕ್ಕೆ ಎಲ್ಲರೂ ಕಾರಣೀಭೂತರಾಗಬೇಕು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಅಶಕ್ತ ಇದೆ ಅನ್ನುವಂಥ ಸಂದರ್ಭದೊಳಗೆ ನೀವು ಈ ವೇಳೆಯಲ್ಲಿ ನೀವು ನಮ್ಮ ಪಕ್ಷವನ್ನು ಸೇರಿರೋದು ಅತ್ಯಂತ ಮಹತ್ವದ ಘಟ್ಟ ಅಂತ ಅಂದ್ಕೊಂಡು ನಿಮಗೆ ಅಭಿನಂದಿಸಿದ ನಾವು. ಒಂದು ಇತಿಹಾಸ ಸ್ಥಾಪನೆ ಮಾಡಿದಂಥವರು ಸನ್ಮಾನ್ಯ ಬಂಗಾರಪ್ಪನವರು. ನಾನು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದೇ ಕಾಲದಲ್ಲಿ ತಾಲೂಕು ಬೋರ್ಡ್ ಮೆಂಬರ್ಸ್ ಆಯಿತು 1978. ಅವರು ವಕೀಲರಾಗಿದ್ದರು, ನಾನು ವಕೀಲರಾಗಿದ್ದರು. ಒಬ್ಬ ವಕೀಲರಾಗಿದ್ದಂಥವನ್ನ ಆಗಿನ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಂಥ ಕೀರ್ತಿಶೇಷರಂತ ಕೃಷ್ಣರಾಯರು ಮತ್ತು ಮಾಜಿ ಮಂತ್ರಿಗಳು ಹಾಲಿ ಶಾಸಕರಂತ ವಿ ಮುನಿಯಪ್ಪನವರ ನೇತೃತ್ವದಲ್ಲಿ ಬಂಗಾರಪ್ಪನವರು ಆಗ್ತಾನೆ ಮುಖ್ಯಮಂತ್ರಿಗಳಾಗಿ ಅವರು ನನ್ನನ್ನು, ನಾನು ಅಸೆಂಬ್ಲಿ ಕೂಡ ಇರಲಿಲ್ಲ, ತಾಲೂಕು ಕೂಡ, ಆಮೇಲೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ನನ್ನ ಬಯೋಡಾಟವನ್ನು ನೋಡಿ ವಕೀಲರಾಗಿದ್ದಾರೆ, ಪಾರ್ಲಿಮೆಂಟಲ್ಲಿ ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ಭಾವನೆ ಮಾಡಿ ಅವರ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಮುನಿಯಪ್ಪನವರು ಕೃಷ್ಣರಾಯ ಮತ್ತು ಆಗಿದ್ದಂಥ ನಮ್ಮ ಅವಿಭಾಜ್ಯ ಜಿಲ್ಲೆಯ ಎಲ್ಲ ಶಾಸಕರ ಪೂರ್ಣ ಬೆಂಬಲದಲ್ಲಿ ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡಿ ಆ ದಿನಗಳನ್ನು ನಾನು ಮರೆಯೋದಕ್ಕೆ ಅವಕಾಶ ಇದೆ. ಬಹುತೇಕ ಅಸೆಂಬ್ಲಿಗೆ ಹೋಗ್ಬೇಕಂತ ನಾನು ಯಾವತ್ತು ಅಂದ್ಕೊಂಡೆ ಕೂಡ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಅದೊಂದು ಕನಸಿತ್ತು. ಆ ಕನಸನ್ನು ನನಸು ಮಾಡೋದಲ್ಲದೆ ತಾನೇ ದಿಟ್ಟವಾಗಿ ನಿಂತು ಕ್ಷೇತ್ರಕ್ಕೆ 4 ಸಾರಿ ಬಂದು ಹೊಸದಾಗಿ ನಾನು ಅಭ್ಯರ್ಥಿಯಾಗಿದ್ದಂಥ ಕಾಲದಲ್ಲಿ ರಾಜೀವ್ ಗಾಂಧಿಯವರ ಮಧ್ಯದಲ್ಲಿ ಸ್ವರ್ಗಸ್ಥರಾದರು. ಕಾರಣ ತಮಗೆಲ್ಲ ಗೊತ್ತಿದೆ. 2 ಚುನಾವಣೆ ನಡೆದಂತಾಯಿತು. ಅಂತಹ ಸಂದರ್ಭದಲ್ಲಿ ದಿಟ್ಟವಾಗಿ ಧೈರ್ಯವನ್ನು ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿ ಬಹುತೇಕ ಇಲ್ಲಿವರೆಗೂ ನಾನು ಬೆಳೆದು ಬಂದಿದ್ದೇನೆ ಅಂದರೆ ಅದು ಸನ್ಮಾನ್ಯ ಬಂಗಾರಪ್ಪನವರು. ಶಿವಕುಮಾರ್ಜಿಯವರು ಒಂದು ಮಾತನ್ನು ಹೇಳಿ, ಬಾಬು ಜಗಜೀವನ್ ರಾಮ್ ಅವರು ಈ ರಾಷ್ಟ್ರದ ಉಪ ಪ್ರಧಾನಿಯಾಗಿದ್ದರೂ ಕೂಡ ಆರೋಗ್ಯ ಎಲ್ಲಿದೆ, ನೆಮ್ಮದಿ ಎಲ್ಲಿದೆ, ಒಂದು ದೊಡ್ಡ ಹಾಲಿನ ಮರ, ಅದರ ನೆರಳಲ್ಲಿ ಎಲ್ಲರೂ ಬದುಕಬಹುದು ಅನ್ನೋದನ್ನು ನಮ್ಮಂಥ ನಿಮ್ಮಂಥ ಎಲ್ಲರೂ ಕೂಡ ಮಾರ್ಗದರ್ಶನವಾಗಿದ್ದಾರೆ. ಕಡೇ ವಯಸ್ಸಿನಲ್ಲಿ ಅವರಿಗೆ 8 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿ ಅವರ ಜೀವನದಲ್ಲಿ ಸೋಲೇ ಇಲ್ಲ. ಅವರು ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಕಟ್ಟಿ 44 ಜನರನ್ನು ಗೆದ್ದು, ಆದರೂ ಕೂಡ ಅವರು ಪ್ರಧಾನಮಂತ್ರಿ ಮಾಡೋಕ್ಕೆ ಚಂದ್ರಶೇಖರ್ ಹೆಕ್ಟರ್ ಅವರು ಮಾಜಿ ಪ್ರಧಾನಿ ಆಗಿದ್ದರು, ಅವರು ಸಂಸದರಾಗಿದ್ದರು. ಅವರು ಹೋರಾಟ ಮಾಡಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಸಂದರ್ಭ ಅವರು ಪ್ರಧಾನಮಂತ್ರಿ ಮಾಡಲಿಲ್ಲ, ಉಪ ಪ್ರಧಾನಮಂತ್ರಿ ಮಾಡಿ. ಆದರೂ ಕೂಡ ಕಟ್ಟಕಡೆಗೆ ಯಾವ ಪಕ್ಷ ಸರಿ ಅಂತ ಚಿಂತನೆ ಮಾಡಿ ತನ್ನ ಕೊನೆಯ ಹೆಸರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಎಳಿಬೇಕು ಅಂತ ತೀರ್ಮಾನ ಮಾಡಿ ವಾಪಸ್
ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ ಇತಿಹಾಸವನ್ನು ಡಿ ಕೆ ಶಿವಕುಮಾರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಗಮನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಆದರೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಎಲ್ಲ ಜಾತಿ ಧರ್ಮ ಕೋಮುಗಳು ಬದುಕಿ ನೆಮ್ಮದಿಯಾಗಿ ಬದುಕಬೇಕಾದರೆ ಕಾಂಗ್ರೆಸ್ ಪಕ್ಷ ಒಂದೇ ಅನ್ನೋದರಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಮಾರಂಭದ ಅಧ್ಯಕ್ಷರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳು ಆದಂಥ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ, ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿಯ ಸದಸ್ಯರಾದಂಥ ಕೇಂದ್ರದ ಮಾಜಿ ಸಚಿವರು, ವರ್ಕಿಂಗ್ ಕಮಿಟಿ ಸದಸ್ಯರು ಆದಂಥ ಶ್ರೀ SR ಪಾಟೀಲ್ ಅವರೇ, ಇವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದಂಥ ದಿವಂಗತ ಎಸ್ ಬಂಗಾರಪ್ಪನವರ ಸುಪುತ್ರ ಶ್ರೀ ಮಧು ಬಂಗಾರಪ್ಪ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಿರಿಯ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಶಾಸಕ ಮಿತ್ರರೇ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಇತರ ಎಲ್ಲ ಕಾಂಗ್ರೆಸ್ಸಿನ ಕೊರೋನಾ ಇದ್ದರಿಂದ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಸೇರ್ಕೊಳ್ಬೇಕಾಗಿತ್ತು ಪಾರ್ಟಿಗೆ. ಕೊರೋನಾ ಇದ್ದರಿಂದ ಇವತ್ತು ಇಲ್ಲಿ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ನಾನು ಮಧು ಬಂಗಾರಪ್ಪನವರಿಗೆ ಅವರು ಕೂಡ ಹೇಳೋದು ನಾನು ಸೂಚಿಸಿದೆ. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಿ ಅಲ್ಲಿಗೆ ಕೇಂದ್ರದ ನಾಯಕರು ಬರಲಿ, ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕೂಡ ಬರಲಿ. ಪ್ರಚಾರದ ಸಭೆನೂ ಆಗ್ತದೆ. ಇವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಕಾರ್ಯಕ್ರಮವನ್ನು ಕೂಡ ಆಗ್ತದೆ. ಮತ್ತೆ ಇಡೀ ರಾಜ್ಯದ ಜನ ಶಿವಮೊಗ್ಗಕ್ಕೆ ಬರಬೇಕು. ಯಾರು ಬಂಗಾರಪ್ಪನವರು ಇದಾರಲ್ಲ, ಮತ್ತೆ ಶಿವಮೊಗ್ಗಕ್ಕೆ ಸೀಮಿತವಾಗಿದ್ದಂಥ ನಾಯಕರಲ್ಲ ಅವರು. ಇಡೀ ರಾಜ್ಯಕ್ಕೆ ನಾಯಕರಾಗಿದ್ದಂಥವ್ರು, ಮತ್ತೆ ಯಾವುದೋ ಒಂದು ಜಾತಿಯ ನಾಯಕರಾಗಿರಲಿಲ್ಲ. ಇಡೀ ಸಮುದಾಯದ ನಾಯಕರಾಗಿದ್ದರು. ಹೊಸ ಕರ್ನಾಟಕ ಕಂಡಂತ ಸಮೂಹ ನಾಯಕರಲ್ಲಿ ಬಂಗಾರಪ್ಪನವರು ಕೂಡ ಒಬ್ರು ಅಂತ ಹೇಳಿದ್ರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ವೇಳೆ ಬಂಗಾರಪ್ಪನವರು ಭಾರತೀಯ ಜನತಾ ಪಕ್ಷಕ್ಕೆ
ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷಕ್ಕೆ 2004ರಲ್ಲಿ 79 ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದ್ರೆ ಅದು ಬಂಗಾರಪ್ಪನವರ ಶಕ್ತಿಯಿಂದ ಇದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದವರು ಬಂಗಾರಪ್ಪನವರನ್ನು ಒಪ್ಪಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಆಮೇಲೆ ಅವರಿಗೆ ಅಗೌರವವನ್ನು ತೋರಿಸಿದ್ರು ಅಂತಕ್ಕಂಥದ್ದು ಬೇರೆ ವಿಚಾರ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಂಗಾರಪ್ಪನಂತವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂಗಾರಪ್ಪನವರು ಸೋಷಲಿಸ್ಟ್ ಪಾರ್ಟಿ ಮೂಲಕ ಬಂದಂಥವರು, ಸಮಾಜವಾದಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಅದಕ್ಕೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಶೋಷಿತರ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನ ಇದ್ದಂಥವ್ರು. ಅದಕ್ಕೆ ನಾನು ಹೇಳ್ತೀನಿ, ಮಧು ಬಂಗಾರಪ್ಪ ನಿಮಗೂ ಕೂಡ ಶಕ್ತಿ ಇದೆ. ಬಂಗಾರಪ್ಪನವರಿಗೆ ಈ ರಾಜ್ಯದಲ್ಲಿ ಪಾಲ್ಗೊಳಿಸಿದ್ರು. ಆ ಪರಂಪರೆಯನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ, ಮಧು ಬಂಗಾರಪ್ಪ ಸೇರಿದಂತ ಸಂದರ್ಭ ಹೇಗಿದೆ ಅಂತಂದ್ರೆ ಯಡಿಯೂರಪ್ಪನವರ ರಾಜಕೀಯ ಅಂತ್ಯ ಆಗ್ತಾ ಇದೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಿ, ನಿಮಗೆ ಎಲ್ಲ ಶಕ್ತಿ ಇದೆ, ಒಳ್ಳೆ ಭವಿಷ್ಯ ಇದೆ. ಅದನ್ನು ನೀವು ಇಡೀ ರಾಜ್ಯ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಬಂಗಾರಪ್ಪನವರು ವಾರಸುದಾರರಾಗಿ ಕರ್ನಾಟಕದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಆ ರೀತಿ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಶಕ್ತಿ ಬರ್ತದೆ. ಶಿವಕುಮಾರ್ ಹೇಳೋದು ಯಾರು ಎಸ್ ಕೆ ಪಾಟೀಲ್ ಹೇಳೋದಲ್ಲ, ಇವರು ಸುರ್ಜೇವಾಲ ಅವರು ಹೇಳೋದು. ಅವರು ಏನು ಬಂಗಾರಪ್ಪನವರು ಬಿಟ್ಟು ಹೋಗಿದ್ದಾರೆ ಆ ಲೆಗಸಿ. ನೀವು ಭವಿಷ್ಯದ ನಾಯಕರಾಗಬೇಕಾದ್ರೆ ಅವರು ಎಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನೀವು ಕೂಡ ಬಂಗಾರಪ್ಪನವರ ಹಾದಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಾನೇನು ಬಂಗಾರಪ್ಪನವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಇರಲಿಲ್ಲ, ಚೀಫ್ ಮಿನಿಸ್ಟರ್ ಇದ್ದಾಗ ಇರಲಿಲ್ಲ. ಆದ್ರೆ ಬಂಗಾರಪ್ಪನವರು ಮತ್ತೆ ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಬಂದಾಗ ನಾನಿದ್ದೆ. ನಾನು ಅವರು ಕೋಲಾರದಲ್ಲಿ ಒಟ್ಟಿಗೆ ಭಾಷಣ ಮಾಡೋದು. ಕೋಲಾರದಲ್ಲಿ ಒಂದು ಸಾರ್ವಜನಿಕ ಸಭೆ, ನಾನು ಬಂಗಾರಪ್ಪನವರು ಒಟ್ಟಿಗೆ ಭಾಷಣ ಮಾಡೋದು. ಆದ್ದರಿಂದ ಬಂಗಾರಪ್ಪನವರ ಶಿಷ್ಯ ಕೋಟಿ ಇಡೀ ರಾಜ್ಯದಲ್ಲಿ ನಾವು ಬರೀ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ, ಉಡುಪಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದಾರೆ. ಸೊ ಬಂಗಾರಪ್ಪನವರಿಂದ ಏನು ನಷ್ಟ ಆಗಿತ್ತು ಕಾಂಗ್ರೆಸ್ ಪಾರ್ಟಿಗೆ, ಆ ನಷ್ಟವನ್ನು ತುಂಬತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿದೆ ಅಂತ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ರಾಜಕಾರಣ ಇನ್ನೊಂದಿನ ಮಾತಾಡೋಣ. ಇವತ್ತು ಬೇರೆ ಪ್ರೋಗ್ರಾಮ್ ಇರೋದ್ರಿಂದ ನಾನು ಇಷ್ಟಕ್ಕೆ ನನ್ನ ಭಾಷಣವನ್ನು ಮೊಟಕು ಮಾಡಿ ಬಂಗಾರಪ್ಪನವ್ರನ್ನ, ಆಮೇಲೆ ಮಧು ಬಂಗಾರಪ್ಪನವ್ರನ್ನ ಈಗಾಗಲೇ ಅಧ್ಯಕ್ಷರು ಸ್ವಾಗತ ಮಾಡಿದ್ದಾರೆ, ಸುರ್ಜೇವಾಲ ಅವರು ಸ್ವಾಗತ ಮಾಡಿದ್ದಾರೆ,
ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀವಿ. ಮತ್ತೆ ಅವರ ಜೊತೆಲಿ ಬಂದಿರ್ತಕ್ಕಂಥ ಎಲ್ಲ ಹಿಂಬಾಲಕರು, ಅಭಿಮಾನಿಗಳು, ಬಾದಾಮಿಯಿಂದ ಈಡಿಗ ಸಂಘದವರೆಲ್ಲ ಬಂದಿದ್ದೀವಿ. ನೋಡಿ, ನಮ್ಮ ಬಾದಾಮಿಯಿಂದ ಈಡಿಗ ಸಂಘದವರೆಲ್ಲ ಬಂದಿದ್ದಾರೆ. ಬಾಗಲಕೋಟೆ, ಹುಬ್ಬಳ್ಳಿ ಧಾರವಾಡ, ಬಾಗಲಕೋಟೆ. ಬಂಗಾರಪ್ಪನವ್ರ ನೆಟ್ವರ್ಕ್ ಹೇಗಿತ್ತು ಅಂತಂದ್ರೆ, ಎಲ್ಲೆಲ್ಲಿ ಈಡಿದ್ರು ಅವರೆಲ್ಲರೂ ಕೂಡ ಬಹುತೇಕವಾಗಿ ಸಾರಾಯಿ ಕಂಟ್ರಾಕ್ಟರ್ಗಳು ಆಗ್ತಿದ್ರು. ಅವರೆಲ್ಲರೂ ಕೂಡ ರಾಜಕೀಯವಾಗಿ ಪ್ರಬಲರಾಗಿದ್ರು, ಆರ್ಥಿಕವಾಗಿ ಪ್ರಬಲರಾಗಿದ್ರು. ಹಾಗಾಗಿ ಬಂಗಾರಪ್ಪನವ್ರ ನೆಟ್ವರ್ಕ್ ಇಡೀ ರಾಜ್ಯ ಹೌದು ಸರ್. ಅವರೆಲ್ಲರೂ ಕೂಡ ನಿಮ್ಮನ್ನ ಒಪ್ಕೊಂಡು ಬರ್ತಾರೆ. ಸ್ವಲ್ಪ ನೀವು ಹೆಚ್ಚು ಆಗುತ್ತೆ. ಆ ಮಾತುಗಳನ್ನ ಹೇಳಿ ಅವರನ್ನ ಪಕ್ಷಕ್ಕೆ ಮತ್ತು ನಿಮ್ಮೆಲ್ಲರೂ ಪಕ್ಷಕ್ಕೆ ಆರ್ಥಿಕವಾಗಿ ಸ್ವಾಗತ ಮಾಡಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವೆಲ್ಲರೂ ನಮಸ್ಕಾರ. ನಮ್ಮ ಮುಖಂಡರು ಕೂಡ ಸಭೆಗೆ ಹೋಗ್ತಾರೆ. ಮಧು ಬಂಗಾರಪ್ಪ ಆಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾತಾಡೋರಿದ್ದಾರೆ. ಹಾಗಾಗಿ ಮಾಧ್ಯಮ ಸ್ನೇಹಿತರು ಕೂಡ ದಯಮಾಡಿ ಇರಬೇಕು ಅಂತೇಳಿ ಮನವಿ ಮಾಡಿಕೊಂಡು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ನನ್ನ ಅಣ್ಣನ ಸಮಾನವಾಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಅಣ್ಣವರೇ, ಈ ಸಭೆಯಲ್ಲಿ ಇವತ್ತು ನನ್ನನ್ನು ಡೆಲ್ಲಿಗೆ ಕರೆಸಿ ಆದರೆ ನೀವು ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ನನ್ನನ್ನು ಕೇಳಿಕೊಂಡಾಗ ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೆ, ಇಲ್ಲ ಸರ್ ನಾನು ಸೇರ್ತೀನಿ ಅಂತ ಹೇಳಿ. ಇವತ್ತು ಅವರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸುರ್ಜೇವಾಲಾ ಸಾಹೇಬರಿಗೂ ಕೂಡ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ವಿಧಾನಸೌಧದಲ್ಲಿ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದಲ್ಲಿ ಶಾಸಕನಾಗಿದ್ದೆ. ಆದರೆ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಮ್ಮ ತಂದೆಯವ್ರನ್ನ ಅಲ್ಲೂ ಕುತ್ಕೊಂಡು ನೋಡೋಕ್ಕಾಗಿರಲಿಲ್ಲ. ಆದರೆ ಸಾಕಷ್ಟು ಸತಿ ನಮ್ಮ ತಂದೆಯವರು ಬಂಗಾರಪ್ಪಜಿಯವ್ರ ನೆನಪು ಬರ್ತಾ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರನ್ನು ನೋಡಬೇಕಾದ್ರೆ ಅವರಿಗೂ ಕೂಡ ಇಷ್ಟಪಡ್ತೀನಿ. ಇವತ್ತು ನನಗೋಸ್ಕರ ನಾನು ಮೊನ್ನೆ ಮಾತಾಡಿದೆ, ಯಾಕೆಂದರೆ ನನಗೆ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಬಹಳ ಹೇಳ್ತಾ ಇದ್ರು ಮಧು ಯಕ್ಷಿಗೌಡರು, ನಮ್ಮವರೇ. ಇವತ್ತು ಅವರ ಕಾರ್ಯಕ್ರಮ ಇವತ್ತು ಇರಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ಅವ್ರು ಇವತ್ತು ಬರ್ತೀನಿ, ಇಲ್ಲಾಂದರೆ ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಇದ್ರು. ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ ಅದಕ್ಕೆ ಮಧು ಯಕ್ಷಿಗೌಡರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ಸಾಹೇಬರಿದ್ದಾರೆ, ಮುನಿಯಪ್ಪ ಸಾಹೇಬರಿದ್ದಾರೆ, ಮತ್ತೆ ನಮ್ಮ ತಂದೆಯವರ ಅನ್ವಯಿಗಳು ಕೋಳಿವಾಡರು ಸಾಹೇಬ್ ಹೋಗಲಿ, ಕಾಂಗ್ರೆಸ್ಸಿಗೆ ಮತ್ತೆ ಬಂದರು, ಸಮಾಜವಾದಿ ಪಾರ್ಟಿ, ಕೆಸಿಪಿ, ಕೆವಿಪಿ, ಕ್ರಾಂತಿರಂಗ ಮತ್ತೆ JDS ಪಕ್ಷ ಎಲ್ಲದರಲ್ಲೂ ಇದ್ದಾಗ ನಾನು ಅವರ ಒಂದು ಆಶ್ವಾದನೆ ನೆರಳಲ್ಲಿ ನಾನು ಬೆಳೆದಿರ್ತಕ್ಕಂಥವನು. ಬಂಗಾರಪ್ಪಜಿಯವರ ಪಕ್ಷ ಮಾತ್ರ ಇತ್ತು. ಆದರೆ ನನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ನಾನು ಬಂಗಾರಪ್ಪಜಿಯವರನ್ನು ಕಳ್ಕೊಂಡಿರ್ಬೋದು. ಆದರೆ ನೀವು ಹೇಳಿದಂಗೆ, ಸಿದ್ದರಾಮಯ್ಯ ಸರ್ ಅವರು ಹೇಳಿದಂಗೆ, ನನಗೆ ಅನಿಸುತ್ತೆ ಲಕ್ಷಾಂತರ ಬಂಗಾರಪ್ಪಜಿಯವರು ನನಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಅವರ ಸಮ್ಮುಖದಲ್ಲಿ ನಾನು ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ನಾನು ಏನಾದರೂ ಒಂದು ಸ್ವಂತ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳಿದರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತೆ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರನ್ನ, DK ಸಾಹೇಬ್ರನ್ನ, DK ಶಿವಕುಮಾರ್ ಸಾಹೇಬ್ರನ್ನ ನಾವೆಲ್ಲ ಭೇಟಿ ಮಾಡಬೇಕಾದ್ರೆ ಅವರೆಲ್ಲ ಹೇಳಿದ್ರಿಲ್ಲ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ನನಗೂ ಬಹಳ ಆಸೆ ಇತ್ತು. ನಾನು ಸ್ವಲ್ಪ ಕಾದಾದ್ಮೇಲೆ ನನಗೂ ಕೂಡ ಸ್ವಲ್ಪ ಕೊರೋನಾ ಬಂತು ಸರ್. 1.5 ತಿಂಗಳು ಸ್ವಲ್ಪ ಮನೆಯಲ್ಲೇ ಹಾಸಿಗೆ ಇಟ್ಟಿದ್ದೆ. ಎಲ್ಲ ಸರಿಯಾಗಿ ರೆಡಿಯಾಗಿ ನನಗೂ ತಡೆಯೋಕ್ಕಾಗಿಲ್ಲ. ಯಾಕಂದರೆ ಸುಮ್ಮನೆ ಕುತ್ಕೊಂಡು ನನಗೂ ಅಭ್ಯಾಸ ಇಲ್ಲ ಸರ್. ನೀವು ಒಂದು ಮಾತು ಹೇಳಿದ್ರಿ ನಮ್ಮ ಮನೆಗೆ ಬಂದಾಗ, ಇಲ್ಲ ಅದು ಸ್ವಲ್ಪ ಆಕ್ಟಿವ್ ಆಗಬೇಕು ನೀವು ಅಂತ ಹೇಳಿ. ಆಕ್ಟಿವ್ ಆಗೋಕ್ಕೆ ಇಂಥ ಪುಣ್ಯದ ದಿನ ಬರಬೇಕಾಗಿತ್ತು ಸರ್. ಇವತ್ತಿಂದ ನಾನು ಶುರು ಮಾಡಿ ಯಾರ್ಯಾರು ನೀವು ಹೇಳಿದ ಪ್ರಕಾರ ನನಗೆ ಬಹಳ ಸೂಕ್ಷ್ಮವಾಗಿ ಎಲ್ಲ ಮುಖಂಡರು ಕೂಡ ನೀವು ಹೇಳಿದ್ರಿ. ನನ್ನ ಜವಾಬ್ದಾರಿಯನ್ನು ನೀವು ಹೇಳಿದ್ರಿ. ಬಂಗಾರಪ್ಪಜಿಯವರು ಯಾವ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಹೋಗಿದ್ದಾರೆ
ಪಕ್ಷದಲ್ಲಿ ಕೆಲವರು ಹುಡುಕೊಂಡಿದ್ದಾರೆ. ಬಂಗಾರಪ್ಪಜಿಯವರು ಇವತ್ತು ಈ ರಾಜ್ಯದಲ್ಲಿ 2 ವರ್ಷ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೇ ಹೋದ್ರೂ ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಳೋದೇನು ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ. ನಾನು ಆ ಕಾರ್ಯಕ್ರಮಗಳಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಸ್ವಂತ ಚಿಂತನೆ ಮೇಲೆ ನನಗೆ ನಿಜವಾಗ್ಲೂ ಒಂದು ಮನಸಾರೆ ಒಂದು ಇಚ್ಛೆಯನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಏನಾದರೂ ಈ ರಾಜ್ಯದಲ್ಲಿ ಕಡುಬಡವರು ಕೊನೆಯಲ್ಲಿರ್ತಕ್ಕಂಥವ್ರು ಬಡವರಿಗೂ ಕೂಡ ಏನಾದರೂ ಸರ್ಕಾರದ ಒಂದು ಸಹಕಾರ ಸಿಗಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತಕ್ಕಂಥದ್ದು ಅರಿವು ಇಟ್ಕೊಂಡು ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ನನ್ನ ಜವಾಬ್ದಾರಿಯನ್ನು ನೀವೇನೇ ಕೊಟ್ಟರೂ ಕೂಡ ಚಾಚು ತಪ್ಪದೆ ಆ ಕೆಲಸವನ್ನು ನಾನು ಮಾಡ್ತೀನಿ. ಸೂಕ್ಷ್ಮವಾಗಿ ತಾವೆಲ್ಲರೂ ಕೆಲವು ವಿಚಾರಗಳನ್ನು ನೀವು ಹೇಳಿದ್ದೀರಿ, ಆ ಜವಾಬ್ದಾರಿ ನಾನು ತಗೊಳ್ತೀನಿ ಸರ್. ಬಂಗಾರಪ್ಪಜಿಯವರ ಅಭಿಮಾನಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರನ್ನು ಕರ್ಕೊಂಡ್ಬರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರ ಮಾಡಲಿಕ್ಕೆ ನನ್ನ ಕರ್ತವ್ಯ ಏನಿದೆ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಾಜು ತಪ್ಪದೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಕಷ್ಟು ಜನರು ಇವತ್ತು ಯಾಕೆಂದರೆ ಕಾಲ ಮಿತಿ ಇರೋದ್ರಿಂದ ಆಮೇಲೆ ಇವತ್ತು ನನಗೋಸ್ಕರ ತಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಬಂದಿದ್ದೀರಿ. ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಪಕ್ಷದ್ದು. ಆ ಸಂದರ್ಭದಲ್ಲಿ ನನಗೆ ಕಾಲ ಅವಕಾಶವನ್ನು ನೀವೆಲ್ಲ ಮಾಡಿಕೊಟ್ಟಿದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರು ಕೂಡ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮ ಎಲ್ಲೋ ಒಂದು ರೀತಿಯಲ್ಲಿ ಬಂಗಾರಪ್ಪಜಿಯವರಿಗೆ ತಮ್ಮ ಹೃದಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗೌರವವನ್ನು ಏನು ಕೊಟ್ಟಿದ್ದೀರಿ. ಮಧು ಬಂಗಾರಪ್ಪ ನಾವು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಮತ್ತು ತೆರೆದುಕೊಳ್ತೀವಿ ಅಂತಕ್ಕಂಥದ್ದು ಹೇಳಿ ಇವತ್ತು ಒಂದು ಮಿತಿಯಲ್ಲಿ ಬರಬೇಕು. ಯಾಕೆ ಸ್ವಲ್ಪ ದೂರ ಆಗ್ತದೆ, ಎಲ್ಲ ಮುಖಂಡರು ಕೂಡ ಬರಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಕೂಡ ಇವತ್ತು ಸಾಕಷ್ಟು ಜನರು ಶಿವಮೊಗ್ಗ, ಕಾರವಾರ ಅಕ್ಕಪಕ್ಕದಿಂದ ಮತ್ತು ತಾವು ಹೇಳಿರೋ ಪ್ರಕಾರ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ತಮ್ಮ ಕ್ಷೇತ್ರದಿಂದ ಸಾಕಷ್ಟು ಜನರು ಬಂದಿದ್ದಾರೆ ಸರ್. ಗದಗದಿಂದ ಅಷ್ಟು ಜಾಸ್ತಿ ಇಲ್ಲ ಆದರೂ ಕೂಡ ಇವತ್ತು ಯಾರ್ಯಾರು ಬಂದಿದ್ರಿ ನಿಮಗೆಲ್ಲರಿಗೂ ಕೂಡ ಯಾವತ್ತೂ ನೀವೇನು ನನಗೆ ಶಕ್ತಿಯನ್ನು ಕೊಡ್ಕೊಂಡು ಬಂದಿದ್ದೀರಿ. ನಾವು ಬಂಗಾರಪ್ಪಜಿಯವರ ಸ್ಥಾನದಲ್ಲಿ ನಿಮ್ಮನ್ನು ನೋಡಿ ಮುಂದಿನ ದಿನಗಳಲ್ಲಿ ಆ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಅದರ ಧಾರೆ ಎಳೆದು ಹಗಲು ರಾತ್ರಿ ದುಡಿದು ಪಕ್ಷವನ್ನು ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ನಮ್ಮ ತಂದೆ ಬಂಗಾರಪ್ಪಜಿಯವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಈ ರಾಜ್ಯವನ್ನ ಬಡವರಿಗೂ ಕೂಡ ಕಾರ್ಯಕ್ರಮಗಳ ಮೂಲಕ ಅವರ ಹೃದಯದಲ್ಲಿ ಸ್ಥಾನವನ್ನು ಪಡೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಅದು ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಯಾಕೆಂದ್ರೆ ನನ್ನ ಮಾತು ಕಮ್ಮಿ ಮಾಡಿ ಇವತ್ತು ವಿಶೇಷವಾಗಿ ಏನು ಇವತ್ತು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು